ಕಾವ್ಯ ಕಾವ್ಯ ಯಾರದು? ಆಂಟಿ ನಾನು ಪೂರ್ವಿ. ಓ ಪೂರ್ವಿನಾ, ಬಾರವ. ಯಾಕೆ ಆರಾಮ ಬಂದ್ಬಿಟ್ಟೆ? ಹ್ಞೂನ್ರಿ ಆಂಟಿ, ಕಾವ್ಯ ಬಂದಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂನಮ್ಮ, ಬಂದಿದ್ದಾಳೆ, ನಿನ್ನೆ ಬಂದಿದ್ದಾಳೆ, ಒಳಗದಾಳೆ, ಕರಿತೀನಿ, ಕುತ್ಕೊಳ್ಳಮ್ಮ. ಏನು ಕುಡಿತೀಯ? ಚಾ ಕುಡಿತೀಯ ಏನು ಕಾಫಿ ಕುಡಿತೀಯಾ? ಏನು ಬೇಡ ಆಂಟಿ, ಈಗಿನ ಎಲ್ಲ ಕುಡಿದ್ಬಿಟ್ಟು ಬಂದೆ, ಏನು ಬೇಡ. ಆಯ್ತಮ್ಮ ಕುತ್ಕ, ಕರಿತನಕೇನ. ಹ್ಞೂನ್ರಿ ಆಂಟಿ. ಕಾವ್ಯ ಕಾವ್ಯ, ನಿನ್ ಫ್ರೆಂಡ್ ಬಂದಿದ್ದಾಳೆ ನೋಡೆ, ಪೂರ್ವಿ. ಏನವ, ಪೂರ್ವಿ ಬಂದಳ? ಬಂದೆ ಕುತ್ಕಡೆ ಕೇಳವ. ಹ್ಞೂ ಗಾಡ ಬಾ, ಕುಂತಾಳಲ್ಲಿ. ಅರೆ ಪೂರ್ವಿ, ಚೆನ್ನಾಗಿದೆಯೇನೆ? ಹ್ಞೂ ಕಣೆ, ಚೆನ್ನಾಗಿದ್ದೀನಿ. ನೀನು ಆರಾಮದಿಯಾ? ಹ್ಞೂನಮ್ಮ, ನಾನು ಆರಾಮದೇನಿ. ಬಾ ಕುತ್ಕವ, ನಿಂತದಿಯಲ್ಲ. ಮತ್ತೆ ಏನವ ಸಮಾಚಾರ ಪೂರ್ವಿ? ಅಪ್ಪಾಜಿ ಅಮ್ಮ ಎಲ್ಲರೂ ಚೆನ್ನಾಗದಾರ? ನಿನ್ ತಂಗಿ ಕರ್ಕೊಂಬರಕ್ಕಿಲ್ಲೇನೆ, ಒಬ್ಳೆ ಬಂದದಿಯಾ? ಇಲ್ರಿ ಆಂಟಿ, ಅವಳು ಓದ್ಕೊಳೋದವೆ ಅಂತ ಹೇಳಿದ್ಲಾ, ಅದಕ್ಕೆ ಮತ್ತೆ ಸುಮ್ಮನೆ ಯಾಕೆ ಅವಳಿಗೆ ತೊಂದರೆ ಕೊಡೋಣ ಅಂತೇಳಿ ನಾನೊಬ್ಳೆ ಬಂದೆ. ಎಲ್ಲರೂ ಆರಾಮದಾರ್ರಿ ಆಂಟಿ, ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಬರಲೇ ಇಲ್ಲ ಮನೆ ಕಡೆಗೆ? ಎಲ್ಲವ, ನಾನು ಒಬ್ಳೆ, ಮತ್ತೆ ಇವರು ಹೊರಗೆ ಹೋಗ್ತಾರೆ ಕೆಲಸಕ್ಕೆ, ಬರದೆ ಸಂಜೆ ಆಕತಿ, ಮತ್ತೆ ಇಡೀ ದಿನ ನಾನೇ ಮಾಡ್ಬೇಕಲ್ಲಮ್ಮ ಎಲ್ಲವ. ಈಗೇನೋ ಇವಳು ಅದಾಳೆ, ಸ್ವಲ್ಪ ಆಸರ ಆಗ್ತಾ ಐತಿ. ಇವಳು ಹೋದ್ಮೇಲೆ ಮತ್ತೆ ನಂದೇ ಎಲ್ಲ ಮಾಡ್ಕೋಬೇಕು. ಏನು ಮಾಡೋದು ಹೇಳವ? ಏನಾರ ಒಂದು ಇನ್ನೊಂದು ಗಂಡ ಹೆಣ್ಣು ಇದ್ದಿದ್ರೆ ಈಕಿ ಮದುವೆ ಮಾಡಿಕೊಟ್ಮೇಲೆ ಒಂದು ಆಸರ ಆಗ್ತಿತ್ತು. ಏನು ಮಾಡೋದು, ಒಬ್ಬಳನ್ನ ಎತ್ಕೊಂಡು ನಾವು ಈಗ ಅನ್ಭವಿಸ್ಬೇಕು ನೋಡವ. ಸಾಕಾಗೋಗ್ಬಿಟ್ಟದ್ ಕಣವ ನನಗೂ, ಅಲೆಯ ಮಾಡಿ ಮಾಡಿ ಸುಸ್ತು ಒಂಥರ. ಅದಕ್ಕೆ ನೋಡಿ ಎಲ್ಲೆಲ್ಲೂ ಹೋಗಲ್ಲ ಮನೆ ಬಿಟ್ಟು. ಆ ದನ ಕರುಗಳು ಅದಾವ, ಅವನು ನೋಡ್ಕೋಬೇಕು, ಮನೆನೂ ನೋಡ್ಕೋಬೇಕು. ಏನು ಮಾಡೋದವ? ಹೌದು ಬಿಡ್ರಿ ಆಂಟಿ, ಪಾಪ ನೀವು ಎಷ್ಟು ಅಂತ ಮಾಡ್ತೀರಾ, ಒಬ್ಬರೇ ಆಗ್ತೀರಾ. ಯಾರನ್ನಾರು ಕೆಲ್ಸಕ್ಕರ ಇಟ್ಕೊಳ್ಳೋದಲ್ಲ ಆಂಟಿ, ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಿದ್ರು ಸ್ವಲ್ಪ. ಇಲ್ಲವ ಪೂರ್ವಿ, ನಾನು ಭಾಳ ಕಡೆ ವಿಚಾರಿಸಿದೆ ಕಣೆ, ಎಲ್ಲೂ ಸಿಗ್ಲಿಲ್ಲವ. ಕಷ್ಟ ಬಿಟ್ಟತಿ ಕೆಲ್ಸಾರ ಸಿಗೋದು ಅಂತಂದು ಹೇಳ್ತಾರೆ ಎಲ್ಲಾರು. ಏನು ಮಾಡೋದವ, ಮಾಡ್ಕೊಂತ ಹೋಗೋದು. ಈಗ ಅವ್ರಿಗೆ ಕೂಡ ದುಡ್ಡನಾಗೆ ಸಂಬಳನೇ ನಾವೇ ಮನೆಗೆ ಒಂದು ತಿಂಗಳದ್ದು ರೇಷನರ ಹಾಕತಿ. ಹೆಂಗ ಲಂಡ ಮಂಡ ಮಾಡ್ಕೊಂಡು ಹೋಗೋದವ. ತಿನ್ರವ ಚಕ್ಲಿಯಾ? ಹ್ಞೂನ್ರಿ ಆಂಟಿ, ತಿಂತೀನಿ. ಮತ್ತೆ ಮದುವೆಗಿದ್ವಿ ಏನಾರ ಫಿಕ್ಸ್ ಆತೇನವ? ಹ್ಞೂನ್ರಿ ಆಂಟಿ, ಫಿಕ್ಸ್ ಆಗಂಗಿದೆ. ಬಂದು ನೋಡ್ಕೊಂಡು ಹೋಗಿದ್ದಾರೆ, ಎಲ್ಲ ಇಷ್ಟ ಆಗಿದೆ. ಅಪ್ಪಯ್ಯ ಜಾತಕ ಕೇಳಿಸ್ತೀನಿ ಅಂತಂದು ಹೋಗಿದ್ರು. ನಾನು ಈ ಕಡೆ ಇವಳು ಬಂದಿದ್ದಾಳೆ ಅಂತ ಹೇಳಿದ್ಲಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ಬೇಕಂಟಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರಿಗೂ ಇಷ್ಟ ಆಗಿದೆ, ನಮಗೂ ಇಷ್ಟ ಆಗಿದೆ. ಹೌದಾ? ಒಳ್ಳೇದಾದ್ ಬಿಡವ, ಏನೋ ಒಂದು ಒಳ್ಳೇದಾದ್ರೆ ಸಾಕು. ಒಳ್ಳೆ ಮನೆಯಿಂದ ಸೇರ್ಕೊಂಡು ಒಳ್ಳೆ ಜೀವನ ಸಿಕ್ಕರೆ ಸಾಕು. ನಮಗಂತೂ ಮಾಡಿ ಮಾಡಿ ಹಳ್ಳಿಗೆ ಸಾಕಾಗೋಗ್ಬಿಟ್ಟತಿ. ನೀವರ ಮಕ್ಕಳು ಸಿಟಿಯಾಗಿದ್ದು ಚೆನ್ನಾಗಿ ಜೀವನ ಮಾಡ್ರಿ. ಸರಿ, ನೀವು ಮಾತಾಡ್ಕೊಂತೀರ್ರಿ, ನಾನು ಚಾ ಮಾಡ್ಕೊಂಡು ತಗೊಂಬರ್ತೇನೆ. ಏ ಕಳ್ಳಿ, ನನಗೆ ಹೇಳಿಲ್ಲಲ್ಲೇ, ಎಷ್ಟಿದೆಯಲ್ಲ ನೀನು, ಅಷ್ಟು ಫೋನ್ ಮಾಡ್ತೀವಿ ಮಾತಾಡ್ತೀವಿ, ಆದ್ರೂ ಹೇಳಿಲ್ವಲ್ಲ ನೀನು ನನಗೆ? ಇಲ್ಲ ಕಣೆ, ಇವಾಗಿನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದು ಕನ್ಫರ್ಮ್ ಆಗ್ದಾನೆ ಹೆಂಗೆ ಹೇಳಿ ನಾನು, ಅದಕ್ಕೆ ನೋಡೋಣ ಎಲ್ಲ ಆಯಿತು ಅಂದಮೇಲೆ ಹೇಳಿದ್ರೆ ಆಯಿತು ಅಂತ ಸುಮ್ಮನಾದೆ. ಒಳ್ಳೇದಾಗಲಿ ಬಿಡೆ, ನಂದಂತೂ ಎಂಥ ಮನೆ ಸೇರ್ಕೊಂಬಿಟ್ಟೆ, ನಂದಂತೂ ಮುಗ್ದೋತು. ನೀನಾರು ಚೆನ್ನಾಗಿರು ಜೀವನದಲ್ಲಿ, ಒಳ್ಳೆ ಗಂಡ ಸಿಕ್ಕಾಗ ಜೀವನ ಭಾಳ ಚೆನ್ನಾಗಿರ್ತೈತಿ. ಏನು ಮಾಡೋದು, ನಮ್ಮಂತರಿಗೆ ಅಂತ ಅದೃಷ್ಟ ಇಲ್ಲ ನೋಡು. ಕಾವ್ಯ, ಯಾಕೆ ಹೇಳ್ತಾ ಇದೆಯಾ? ಏನಾಯ್ತೆ? ಏನು ಅಂತ ಹೇಳಿ ಪೂರ್ವಿ? ಅಲ್ಲ ಕಣೆ, ದುಡ್ಡಿದ್ದವ್ರ ಮನೆಗೆ ಅಂತಂದು ಕೊಟ್ಟು ಮದುವೆ ಮಾಡಿದ್ರು, ಆದರೆ ನನ್ನ ಜೀವನ ಹಿಂಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ಇಲ್ಲಿದ್ದಾಗಲೂ ನಮಗೆ ಕಷ್ಟನ ಸುಖನೋ ಎಷ್ಟೋ ಚೆನ್ನಾಗಿ ನೆಮ್ಮದಿಯಾಗಿದ್ದೆ ನಾನು. ಮದುವೆ ಅಂತ ಮಾಡಿಕೊಟ್ರು, ಆ ನೆಮ್ಮದಿ ಅನ್ನೋ ಪದ ನಾನು ಎಲ್ಲಿ ಅಂತ ಹುಡುಕ್ಬೇಕು ನೋಡು, ಹಂಗಾಗೋಗಿದೆ ಕಣೆ ಜೀವನ. ಯಾಕೆ, ಏನಾಯ್ತೆ? ಹೋಗ್ಲಿ ಬಿಡೆ, ಸುಮ್ಮನೆ ಯಾಕೆ ಅದನ್ನೆಲ್ಲ ಹೇಳಿ ನಿನ್ನ ಮನಸ್ಸನ್ನು ಹಾಳು ಮಾಡೋಣ. ನಿನ್ನ ಮನಸ್ಸೊಳಗೆ ಇಲ್ಲದೆ ಇರೋ ಗೊಂದಲಗಳನ್ನು ನಾನು ಯಾಕೆ ಮುಡಿಸ್ಲಿ? ಖುಷಿಯಾಗಿದೆಯಾ? ಖುಷಿಯಾಗಿರು. ಇವಾಗ ನೀನು ಹೇಳ್ತೀಯೋ ಇಲ್ವೋ? ಹಂಗಲ್ಲ ಕಣೆ, ಇವಾಗ ನೀನು ಇನ್ನೊಂದು ಮನೆ ಮದುವೆ ಆಗಿ ಹೋಗೋ ಹುಡುಗಿ, ನಿನ್ನ ಮುಂದೆ ಇಂಥವನ್ನೆಲ್ಲ ಹೇಳಿದ್ರೆ ನಿನ್ನ ಮೈಂಡ್ ಸೆಟ್ ಹೆಂಗಾಗುತ್ತೆ ಏನು ಅಂತ ಅಷ್ಟೇ. ಅದಕ್ಕೆ ಬೇಡ ಅಂತ ಹೇಳಿದೆ. ಅಲ್ಲ ಕಣೆ, ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಸುಖದಲ್ಲಿ ಅಷ್ಟೇ ಅಲ್ಲ ಕಣೆ ಗೆಳತನ ಅನ್ನೋದು. ಫ್ರೆಂಡು ಕಷ್ಟದಲ್ಲಿದ್ದಾಗಲೂ ಕೂಡ ಅವಳಿಗೇನು ಸಪೋರ್ಟಿವ್ ಆಗಿ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಆದರೆ ಅವಳಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಎಷ್ಟು ಅವಳಿಗೆ ಖುಷಿ ಆಗುತ್ತೆ ಗೊತ್ತಾ? ನನ್ನ ಹತ್ರನೂ ಹೇಳಲ್ವಾ ನೀನು? ಇಲ್ಲ ಕಣೆ ಪೂರ್ವಿ,
ದುಡ್ಡಿರೋರೆಲ್ಲ ಚೆನ್ನಾಗಿರ್ತಾರೆ ಅಂತಂದಲ್ಲ. ಅವ್ರ ಮನೇಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರ್ತವೆ, ಏನೇನೋ ತೊಂದರೆಗಳಿರ್ತವೆ. ಆದರೆ ಕಟ್ಕೊಂಡಿರೋ ಗಂಡನೇ ತೊಂದರೆಯಾಗಿ ನನ್ ಕಾಣಿಸ್ತಾ ಇದ್ರೆ ಹೆಂಗೆ ಜೀವನ ಮಾಡೋದು? ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಕಣೆ. ಮದುವೆ ಆಗಿನೂ 1 ವರ್ಷನೂ ಆಗಿಲ್ಲ, ಈಗಲೇ ಹಿಂಗೆ ಇನ್ನೊಂದು ಸಾಯೋವರೆಗೂ ನಾನು ಅಲ್ಲಿರ್ಬೇಕು. ನಂಗಂತೂ ಆಗ್ತಾ ಇಲ್ಲ ಕಣೆ. ಯಾಕೆ? ನಿನ್ ಗಂಡ ಏನಾರು ಅನುಮಾನ ಪಡ್ತಾನ? ಏನಾರು ಕೆಟ್ಟ ಕೆಟ್ಟ ಅಭ್ಯಾಸಗಳು ಏನಾರು ಇದೆಯೇನೆ? ನಿನಗೇನಾರು ಹಿಂಸೆ ಮಾಡ್ತಾನೇನೆ? ನಮ್ಮನೇಲೂ ಬರೀ ಆಸ್ತಿ ನೋಡಿದ್ರು ಹೊರ್ತು ಆ ಹುಡುಗನ ಗುಣ ನಡತೆ ಅದನ್ನ ಏನು ನೋಡ್ಲಿಲ್ಲ ಕಣೆ. ಸುಮ್ಮನೆ ಮದುವೆ ಮಾಡ್ಕೊಟ್ಬಿಟ್ರು. ಈಗ ಅನ್ಭವಿಸ್ತಾರಳು ನಾನು ನೋಡು. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾನೆ. ಮಾಡೋದೆಲ್ಲ ಅವನು, ಅನಾಚಾರಗಳು ಅಧರ್ಮಗಳನ್ನ ಅವನು ಮಾಡ್ತಾನೆ. ಎಲ್ಲ ತಗೊಂಬಂದು ನನ್ನ ಮೇಲೆ ಹಾಕ್ತಾನೆ. ಅವ್ರ ಅಮ್ಮನ ಮಾತು ಕೇಳ್ಕೊಂಬಂದು ನನಗೆ ಸುಮ್ಮನೆ ಹೊಡಿತಾನೆ ಕಣೆ. ಸುಮ್ಮನೆ ಜಗಳ ಮಾಡ್ತಾನೆ. ಇರೋಕೊಬ್ಬನೇ ಮಗ, ಇನ್ನೂ ಅಕ್ಕ ತಂಗಿರಿದ್ದಿದ್ರೆ ಇನ್ನೂ ನನ್ನ ಜೀವನ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಈಗಲೇ ಇಷ್ಟೊಂದು ಕಣೆ. ಅಮ್ಮ ಮಗ ಇಬ್ರು ಸೇರ್ಕೊಂಡು ಭಾಳ ಹಿಂಸೆ ಮಾಡ್ತಿದ್ದಾರೆ ಕಣೆ. ಅಲ್ಲ ಕಾವ್ಯ, ಇಷ್ಟೆಲ್ಲ ನಡೀತಾ ಇದ್ರು ಮನೇಲೇನು ಹೇಳಿಲ್ಲೇನೆ? ಗೊತ್ತಿಲ್ವಾ ಆಂಟಿ ಅವರಿಗೆಲ್ಲ? ಇಲ್ಲ ಕಣೆ, ಅವ್ರಿಗೇನು ಗೊತ್ತಿಲ್ಲ. ಸುಮ್ಮನೆ ಒಂದು 4 ದಿನ ಇದ್ದೋಗಕ್ಕೆ ಬಂದಿದ್ದೀನಿ ಅಂತ ಅಷ್ಟೇ ಹೇಳಿದ್ದೀನಿ. ನಾನೆಲ್ಲ ಅವ್ರ ಹತ್ರ ಜಗಳ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಅವ್ರಿಗೇನು ಗೊತ್ತಿಲ್ಲ ಕಣೆ. ಅಲ್ಲಿ ಏನು ನಡೀತಾ ಐತೆ ಅನ್ನೋದು ಗೊತ್ತಿಲ್ಲ ಇವರಿಗೆ. ಸುಮ್ಮನೆ ಯಾಕೆ ನಾನು ಇಲ್ಲದೆ ಇರೋದನ್ನೆಲ್ಲ ಹೇಳ್ಬಿಟ್ಟು ಇವ್ರ ಮನ್ಸನ್ನು ಯಾಕೆ ನೋವು ಮಾಡೋಣ ಅಂತಂದು ಏನು ಹೇಳಿಲ್ಲ ಕಣೆ. ಮಗಳು ಹೆಂಗ ಆರಾಮಾಗದಳೆ, ದೊಡ್ಡ ಮನೆ ಕೊಟ್ಟಿದ್ದೀವಿ, ಚೆನ್ನಾಗದಳೆ ಅಂತ ಅನ್ಕೊಂಡಿದ್ದಾರೆ. ಆದರೆ ಮಗಳ ಪರಿಸ್ಥಿತಿ ಹಿಂಗಾಗೈತಿ ಅಂತಂದು ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ಕಾವ್ಯ, ನಿಜವಾಗ್ಲೂ ನನಗೆ ಒಂಥರನೇ ಆಗ್ತೈತ್ ಕಣೆ. ನೀನು ಹೇಳೋದು ಕೇಳಿ ಮುಂದೆ ನನ್ನ ಜೀವನನೂ ಹಿಂಗೆ ಆಕತ್ತೇನೋ ಅಂತ ಅನ್ನಿಸ್ತೈತ್ ಕಣೆ. ಭಯ ಶುರುವಾಗ್ತೈತಿ ಕಣೆ ನನಗೆ. ಹಂಗೆಲ್ಲ ಆಗಲ್ಲ ಕಣೆ, ಎಲ್ಲರೂ ಹಂಗೆ ಇರಲ್ಲ. ಎಲ್ಲ ಒಬ್ಬೊಬ್ರು ಇಂಥವ್ರು ಸಿಗ್ತಾರೆ ನೋಡು ನಮ್ಮಂಥವ್ರಿಗೆ. ನೀನೇನು ಚಿಂತೆ ಮಾಡ್ಬೇಡ ಬಿಡು, ಎಲ್ಲ ಗೊತ್ತಿರೋರೆ ಅಲ್ಲ, ಆ ಥರ ಏನೂ ಆಗಲ್ಲ. ಅಳ್ಬೇಡ ಕಾವ್ಯ, ಸುಮ್ಮನಾಗೆ ಎಲ್ಲ ಸರಿ ಹೋಗುತ್ತೆ. ನಾನೇನಾದರೂ ಮಾತಾಡ್ಲೇನೆ ನಿಮ್ಮ ಮನೆಯವ್ರ ಹತ್ರಕ್ಕೆ? ಅಯ್ಯೋ ಬೇಡ ಮರೈತಿ, ಸುಮ್ಮನೆ ನೀನು ಮಾತಾಡಿ. ನಿನಗೆ ಮತ್ತೆ ಇನ್ನು ಮದುವೆಗೆ ಹೋಗೋ ಹುಡುಗಿ ನೀನು. ಸುಮ್ಮನೆ ಯಾಕೆ ಕೆಟ್ಟ ಹೆಸರು? ಬೇಡ, ಸುಮ್ಮನಿರು, ನೋಡೋಣ ಎಲ್ಲಿವರೆಗೂ ಹೋಗುತ್ತೋ ಹೋಗ್ಲಿ. ಆಮೇಲೆ ಇದ್ದೇ ಐತಲ್ಲ ಏನು ಮಾಡಬೇಕು ಅನ್ನೋದು ನೋಡೋಣಂತೆ. ಕಾವ್ಯ, ಚಾ ಮಾಡಿಟ್ಟ ನೋಡವ, ಅಲ್ಲಿ ತಗೊಂಡು ಹೋಗಿ ಬರವ. ಅಲ್ಲಿ ಇತ್ಲದಾಗೆ ಯಾಕೋ ಕೋಳಿ ದನ ಎಲ್ಲ ಕೂಗಾಕತ್ತವ, ಏನಂತ ನೋಡ್ತಾನಿ. ಹೋಗ್ಲಿ ಸುಮ್ಮನಾಗೆ, ಅಳ್ಬೇಡ. ಆಂಟಿ ಬರ್ತಾರೇನೋ ಪಾಪ, ಅವರು ನೀನು ಅಳೋದು ನೋಡಿದ್ರೆ ಮತ್ತೆ ಸುಮ್ಮನೆ ಏನೇನೋ ಅನ್ಕೊಂಡು ಅವರು ಮನ್ಸಿನ ನೋವು ಮಾಡ್ಕೊಂತಾರೆ. ಅಳ್ಬೇಡ, ಸುಮ್ಮನಾಗು. ಅವ ಅಲ್ಲೇ ಇಡು, ಬಂದು ತಗೊಂಬರ್ತಾನೆ. ಹ್ಞೂ, ತಣ್ಣಗಾಕತ್ತದ ಭಾಳ ಹೊತ್ತಾತ್ ನಾನು ಸೋಸಿಟ್ಟು. ಇರು ಪೂರ್ವಿ, ಬರೀ ನನ್ನ ಕಷ್ಟ ಕೇಳೋದೇ ಆಗೋಯ್ತು. ಹೋಗಿ ಚಾ ತಗೊಂಬರ್ತಾನೆ. ಬೇಡ ಕಣೆ, ನಾನು ಟೀ ಎಲ್ಲ ಕುಡಿಯಲ್ಲ. ಆಗಲೇ ಹೇಳ್ದೆ ಆಂಟಿಗೆ, ಆಂಟಿ ಮರ್ತರು ಅಂತ ಅನಿಸ್ತತಿ. ಇರ್ಲಿ ತಗ, ಬೇಜಾರು ಮಾಡ್ಕೊಬೇಡ. ಬಾ ನಮ್ಮನೆಗೂ ಬಂದು ಅಮ್ಮ ಅಪ್ಪ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರುವಂತೆ. ಹ್ಞೂ ಕಣೆ, ಬರಬೇಕು. ಆಂಟಿ ಅಂಕಲು ಎಲ್ಲರನ್ನೂ ಮಾತಾಡಿಸ್ಬೇಕು. ಬಂದೇ ಇಲ್ಲ. ನಾನಂತೂ ಮದುವೆ ಆಗೋದಾಗಿಂದ ಯಾರ ಮನೆಗೂ ಹೋಗಿಲ್ಲ, ಏನಿಲ್ಲ ನೋಡು. ಬರೀ ಇದೇ ಗೋಳೆ ಆಗ್ಬಿಟ್ಟೈತೆ ನಂದು. ಇರ್ಲಿ ಬಿಡು ಕಾವ್ಯ, ಎಲ್ಲ ಚೆನ್ನಾಗಾಗ್ತೈತಿ. ನಾನು ನಿನ್ನ ಜೊತೆ ಆಗಿದ್ದೀನಿ. ನಿನ್ನ ಕಷ್ಟ ಸುಖಕ್ಕೆ ನಾನೊಬ್ಳು ಯಾವತ್ತೂ ಇದ್ದೇ ಇರ್ತೀನಿ. ನೀನು ನನ್ನನ್ನು ಮಾತ್ರ ನೀನು ಹೊರಗಿನೋಳ ಥರ ನೋಡಬೇಡ ನೀನು, ಆಯಿತಾ? ನಾನು ನಿನ್ನ ಫ್ರೆಂಡ್ ಅಲ್ಲ, ಅಕ್ಕ ತಂಗಿರ ಥರ ಇದ್ದೀವಿ ನಾವು. ನನ್ನ ಹತ್ರನೂ ನೀನು ಎಲ್ಲದನ್ನು ಮುಚ್ಚಿಡಕ್ಕೆ ಹೋಗ್ಬೇಡ. ನಿನಗೇನೇ ಸಹಾಯ ಬೇಕು ಅಂದ್ರೂ ನಾನಿದ್ದೀನಿ, ಆಯಿತಾ? ಹ್ಞೂ ಕಣೆ, ಇವಾಗ ನನಗೆ ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಸರಿ, ಹಂಗಾರೆ ಹೊತ್ತಾಯಿತು, ಬರ್ತೀನಿ. ಅವ್ವ ಕಾಯ್ತಿರ್ತಾಳೆ, ಎಷ್ಟೊತ್ತಾಯ್ತು ಬರಲಿಲ್ಲ ಅಂತಂದು. ಬಾ ನೀನು ನಾಳೆ. ಹ್ಞೂ ಕಣೆ, ಬರ್ತೀನಿ ತಗ.